ನಮಸ್ಕಾರ ಕರ್ನಾಟಕ. ನಾವಿವತ್ತು ಬಂದೇವಿ ಚಾಮುಂಡೇಶ್ವರಿ ಟೆಂಪಲ್ಗೆ, ಇದು ಗೌಡ್ರಗೆರೆಗೆ. ಇದು ಚನ್ನಪಟ್ಟಣ ತಾಲೂಕು ಮತ್ತು ರಾಮನಗರ ಜಿಲ್ಲೆದಾಗೈತಿ. ಇದರ ವಿಶೇಷತೆ ಅಂದ್ರೆ 60 ಫೂಟ್ ಐತಿ, ಪಂಚಲೋಹದ ಮೂರ್ತಿ ಮತ್ತು 18 ಕೈ ಅದಾವ ಇದಕ್ಕೆ. ಇಲ್ಲಿ ಈ ಕಡೆ ನೋಡಿ, ಈ ಕಡೆ ಒಂದು ಗುಡಿ ಐತಿ. ಇಲ್ಲಿ ಯಾವುದೇ ಬೇಡಿಕೆ ಇದ್ರೂ ಅದು ದೇವರೆಲ್ಲ ನಿವಾರಣೆ ಮಾಡ್ತಾನೆ. ಅನ್ನೋದಕ್ಕೆ ಕಾಯೆಲ್ಲ ಕಟ್ತಾರೆ, ಉಪ್ಪುದ್ದು ಇದು ಮಾಡ್ತಾರೆ. ನೀವು ಬರ್ರಿ, ಚಲೋ ಇರುತ್ತೆ, ಬಂದವ್ರಿ. ನಾವು ಇವತ್ತು ಹಂಗೆ ಬಂದಿದ್ವಿ. ಎಲ್ಲರಿಗೂ ಮಕರ ಸಂಕ್ರಾಂತಿಯ ಆರ್ಥಿಕ ಶುಭಾಶಯಗಳು. ಇಡೀ ಕರ್ನಾಟಕನ ಮೇರೆಗರು ನೋ ಬಿಪಿ, ಬಿ ಹ್ಯಾಪಿ, ಬಿಂದಾಸ್ ಆಗಿರ್ಬೇಕು. ಹಾಯ್ ಗಾಯ್ಸ್, ಏನಪ್ಪ ಸಮಾಚಾರ? ಹೇಳ್ಬೇಕು. ಏನು ಹೇಳ್ಬೇಕು? ಏನಾದ್ರು ಎಲ್ಲಿಗೆ ಬಂದಿ ಈಗ? ಬೆಟ್ಟಕ್ಕೆ ಬಂದಿದ್ದೆ. ಯಾವ ಬೆಟ್ಟದ ಹೆಸರು ಗೊತ್ತಿಲ್ಲ. ಬೆಟ್ಟಕ್ಕೆ ಬಂದಿ? ರಾಮದೇವ್ ಬೆಟ್ಟ ಅಂತಪ್ಪ. ಬೆಂಗಳೂರಿಂದ ಒಂದು 35 ಕಿಲೋಮೀಟರ್ ಇರ್ಬೋದು ನೋಡು. ಎಷ್ಟ 40 ಕಿಲೋಮೀಟರ್ ಐತೆ. ರಾಮದೇವ್ ಬೆಟ್ಟ ಅಂತ 4,000 ಸ್ಟೆಪ್ಸ್ ಅದಾವಂತ. ನೋಡಮ್ ಬರ್ರಿ, ಮ್ಯಾಕ್ ಹತ್ತಿ ಹೋಗಿ ಏನೇನೈತೆ ಏನೇನಿಲ್ಲ. ಗುಡ್ದಾಗ ಏನ್ ದೇವಸ್ಥಾನ ಐತ, ದೇವ್ರದನ ನೋಡೋಣ. ನೋಡಪ್ಪ, ಆಯ್ ಗಾಯ್ಸ್ ಎಲ್ಲ ಅವ್ರು ತೋರಿಸಿದ ಹುಡುಗರ್ನ, ಹತ್ತುತ್ತಿರೋ ಹುಡುಗರ್ನ ಅಷ್ಟು ಜನ ಬರ್ಬೇಕಾರೆ ಎಲ್ಲ ನೆಕ್ಸ್ಟ್ ಗರ್ಲ್ ಫ್ರೆಂಡ್ ಕರ್ಕೊಂಡ್ ಬರಪ್ಪ, ಒಳ್ಳೇದಾಗ್ಲಿ. ಎಷ್ಟು ಮೆಟ್ಲು ಅದಾವ? 4,000 ಮೆಟ್ಲು ಅದಾವ ಅಂದ್ರಪ್ಪ. ನಾನು ಇದೇ ಫಸ್ಟ್ ಟೈಮ್ ಬರ್ತಿರೋದು. ನೋಡಂಬ, ಗೊತ್ತಾಗುತ್ತೆ. ಲೆಕ್ಕ ಹಾಕು. ಲೆಕ್ಕ ಹಾಕಕ್ಕೆ ಏನು ಮಾತಾಡ್ಕೊಂಡು ಬಂದ್ವಿ. ಹೌದಾ? ಮ್ಯಾಗ ಸಿಗ್ತೇನೆ ನಿಮ್ಗೆ. ಮಾತಾಡಂತ ಸಾಕಾಗ್ಬಿಡ್ತಾನ. ಸಾಕಾತ ಇಷ್ಟು ಜಲ್ದಿ? ಭಾಳ ಸಾಕಾಯ್ತು. ಭಾಳ ದಿನ ಆಯ್ತಲ್ಲ, ಹಂಗಾಗಿ ಸ್ವಲ್ಪ ಸಾಕಾಯ್ತು. ಇನ್ನೂ ಎಷ್ಟು ಅದಾವ ಅಣ್ಣ? ಇನ್ನೂ ಒಂದು 200 ಇರ್ಬೋದು ಅನ್ಸುತ್ತೆ ಮೋಸ್ಟ್ಲಿ.
ನನಗೂ ಗೊತ್ತಿಲ್ಲ. ಆಗಲೇ 3800 ಹತ್ತಿದಿ. 3000 ಅಲ್ರಿ, ಮತ್ತೆ 400 ಅಂತ ಹೇಳಿದ್ದು. 400 ಅಂದೆ. 380 ಹತ್ತಿದಿ. ನೀವು ಎಷ್ಟೈತಿವ ಗೊತ್ತಿಲ್ಲ, ನಾವು ಫಸ್ಟ್ ಟೈಮ್ ಹಾಂ ಲೆಕ್ಕ ಇಡಕ್ ಆಗಲ್ಲ. ಹಾಂ ನೋಡೋಣ ಬರ್ರಿ. ಇಲ್ಲೇ ಸತ್ಯನಾರಾಯಣ ಸ್ವಾಮಿ ಐತಂತೆ, ದರ್ಶನ ಮಾಡ್ಕೊಂಡು ಹಾಂ ರಾಮೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ದಾರಿ ಇದೆ ಅಂತ ಹಾಕಿದ್ದಾರೆ. ನೋಡೋಣ ಬನ್ನಿ ಹೋಗಿ ಯಾವ ತರ ಐತೆ ಏನು ದೇವಸ್ಥಾನ. ಹೋಗ್ಬರೋದ ಮ್ಯಾಗ? ಹಾಂ ಹೋಗ್ಬರೋಣ ಬಾ. ಯಾವ್ದು ಕೊಳ ಇದ್ದಂಗೆ ಐತೆ ಹಳೇದು. ಹ್ಮ್ ಯಾವ ಕಾಲದ್ದು ಏನು ನೋಡೋಣ ಬನ್ನಿ. ಯಾವ್ದಪ್ಪ ಭಾಳ ಹಳೇದು ಇದ್ದಿದ್ದಂಗಿದೆ. ಫಿಶ್ ಎಲ್ಲ ಇದೆ ನೋಡಿ, ಸೂಪರ್ ಆಗಿದೆ. ಕಲರ್ ಫಿಶ್ ಇಲ್ಲ, ಚೆನ್ನಾಗಿದೆ ನೋಡಕ್ಕೂ ಒಂಥರ. ಇದನ್ನ ಇನ್ನು ಮೇಲೆ ಇರ್ಬೋದು ಅನ್ಸುತ್ತ, ಅಲ್ಲಿ ಮೇಲೆ ಇರ್ಬೋದು, ಮೇಲೆ ಇರ್ಬೋದು. ನೋಡೋಣ ಇದು ಅಲ್ಲೇನು ಐತಿ. ಅದ ಅನ್ಸುತ್ತೆ ನನಗೆ ಗೋಸ್ಲಿ. ಇದಿಲ್ಲ ಅಂದ್ರೆ ಅಲ್ಲಿ ಮ್ಯಾಗ ಇರುತ್ತ. ನೋಡೋಣ ಮುಂದೆ ನೋಡಿ ಹೋಗೋಣ ಮುಂದಕ್ಕೆ. ಬನ್ನಿ ಇಲ್ಲಿ ಬಂದ್ರೆ ಈಗ ತಾನೇ ರಾಮೇಶ್ವರ ಸ್ವಾಮಿ ದೇವಸ್ಥಾನ ಮುಗಿಸ್ಕೊ ಬಂದ್ವಿ. ಅದೆಲ್ಲ ಐತಿ. ಇದು ಬಂದ್ಬಿಟ್ಟು ಪಟ್ಟಾಭಿರಾಮ ದೇವಸ್ಥಾನ ಅಂತೆ. ಇದು ಯಾವ ಥರ ಐತೆ ನೋಡ್ಕೊಂಬರೋಣ ಒಳಗೋಗಿ ಅಂತ ಹೇಳ್ತಾ ಒಳಗಡೆ ಹೋಗಿ ನೋಡ್ಕೊಂಬರೋಣ ಬನ್ನಿ ಯಾವ ಥರ ಇದೆ ಇಲ್ಲಿ ದೇವರು. ಇದು ಪಟ್ಟಾಭಿರಾಮ ದೇವಸ್ಥಾನ ಅಲ್ಲ? ಹಾಂ ಹೌದು, ಇದು ಪಟ್ಟಾಭಿರಾಮ ದೇವಸ್ಥಾನ ಅಂತ. ನೋಡ್ಕೊಂಬರೋಣ. ಇಲ್ಲಿ ನೋಡ್ರಿ ಎಲ್ಲ ಹುಡುಗರು ಹೆಂಗ್ ಕುಂತ್ಬಿಟ್ಟಿದ್ದಾರೆ ಅಲ್ಲಿ ನಮಗಿನ್ನ ಮುಂಚೆ ಬಂದು. ಆಲ್ರೆಡಿ ದರ್ಶನ ಆಗಿದ್ದಾಗಿದೆ. ನಾವು ದರ್ಶನ ಮಾಡ್ಕೊಂಡು ಬರೋಣ ಬರುವ. ನಾವು ದರ್ಶನ ಮಾಡ್ಕೊಂಡ್ ನೋಡ್ರಿ. ಇದು ಒಳಗ ಉಮಿಯಾ ಈಗ ಈ ಕಡೆ ಹಾಕೊಂಡ್ರೆ ಈ ಕಡೆ ಎಲ್ಲ ಇನ್ನೂ ಮೇಲೆ ಬೆಟ್ಟ ನೋಡ್ಬೇಕಂತ. ಅದಕ್ಕೆ ಯಾವ್ದೋ ಒಂದ್ ದಾರಿ ಇದೆ, ಹೋಗ್ತಾ ಇದೀವಿ. ಮತ್ ಕೆಳಗೆ ಒಂದಿತ್ತಲ್ಲ ಅಲ್ಲೇ ಕೆಳಗಡೆ ಏನೋ ಗೊತ್ತಿಲ್ಲ. ಫಸ್ಟ್ ಇದು ನೋಡ್ಕೆ ಬಂದು ಆಮೇಲೆ ಕೆಳಗೆ ಹೋಗೋಣಂತೆ. ನೋಡೋಣ ನೀವು ಫಸ್ಟ್ ಇದು ಮೇಲ್ಗಡೆ ಹೋಗಿ ಯಾವ ತರ ಇದೆ ಬೆಟ್ಟದ ಮೇಲೆಲ್ಲ ಅಂತ ನೋಡ್ಕೊ ಬಂದು ಆಮೇಲೆ ಕೆಳಗಡೆ ಹೋಗೋಣ. ಸೂಪರ್ ಬ್ರೋ. ಆದ್ರೆ ಸ್ವಲ್ಪ ಬಿಸಿಲು ಭಾಳ ಐತೆ. ಅದಕ್ಕೆ ಬೆಳಗ್ಗೆ ಬರೋಣ ಅಂದ್ರೆ ಏನ್ ಮಾಡಕ್ಕಾಗುತ್ತೆ. ಅಲ್ಲಿ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗೋದ್ರ ಸಲುವಾಗಿ ಗೌಡಗೆರೆಗೆ ಹಂಗಾಗಿ ಲೇಟ್ ಆಗ್ಬಿಡ್ತು. ನಾವೇನೋ ಸಂಕ್ರಾಂತಿ ಹಬ್ಬಕ್ಕೆ ರಶ್ ಇರಲ್ಲ ಅಂತ ಹೊಂಟ್ವಿ. ಅಲ್ಲಿ ನೋಡಿದ್ರೆ ಭಾಳ ರಶ್ ಇತ್ತು. ಅಲ್ಲಿ ಬಿಟ್ಟಿದ್ದೆ ನಾವು 11 ಗಂಟೆ ಆಯ್ತು. ಹಂಗಾಗಿ ಬಿಸಿಲಾಗ್ಬಿಟ್ಟಿದೆ, ಏನು ಮಾಡೋಕ್ಕಾಗಲ್ಲ. ಆದ್ರೂ ನೋಡೋಣ ನಡ್ರಿ, ಬಿಸಿಲು ಅನ್ನೋದೇನು ನಮ್ಗೇನು ದೊಡ್ಡ ಇದಲ್ಲ. ಓಕೆ ಇಷ್ಟು ಮೇಲ್ ಬಂದು ಎಲ್ಲ ಸರೋವರ ನೋಡ್ತಿದ್ದಂತ ಮೇಲೆ ಬನ್ನಿ. ಇಲ್ಲಿ ಸ್ವಲ್ಪ ಆಲ್ಮೋಸ್ಟ್ ಅಲ್ಲಿ ಇಲ್ಲೆಲ್ಲ ಹತ್ಬಾರ್ದು ಅಂತೇಳಿ ಹಾಕಿದ್ದಾರೆ ದಾರಿ. ನಿಯಮ ಉಲ್ಲಂಘಿಸಿದ್ರು ಮತ್ತೆ ಯಾರು ಏನ್ ಮಾಡಕ್ಕಾಗುತ್ತೆ. ನಾವು ಎಲ್ಲ ನೋಡ್ಬೇಕನ್ನೋ ಒಂದು ಕುತೂಹಲ ಇರುತ್ತಲ್ಲ, ಹಂಗಾಗಿ ಸ್ವಲ್ಪ ನೋಡೋಣ ಅಂತ ಬಂದ್ವಿ. ನೋಡೋಣ ಬನ್ನಿ. ಆದ್ರೂ ಮೇಲ್ಗಡೆ ನೋಡೋಕೆ ಸೂಪರ್ ಆಗೈತೆ. ತೋರ್ಸ್ ಬನ್ನಿ ಅವ್ರಿಗೂ ಸ್ವಲ್ಪ ನೋಡ್ಲಿ. ನೆಕ್ಸ್ಟ್ ಟೈಮ್ ಬಂದಾಗ ತಪ್ಪದೆ ಇಲ್ಲಿ ಮ್ಯಾಲೆ ಬಂದು ನೋಡಿ. ಮತ್ತೆ ಹಂಗಂತೇಳಿ ಈ ಕಡೆಗೆಲ್ಲ ಬಂದು ನೋಡ್ಬೇಡ್ರಿ, ಆಳ ಇದೆ. ನಡಿಯಪ್ಪ ಮ್ಯಾಕ್ ಹೋಗೋಣ. ಬನ್ನಿ ಹುಷಾರಪ್ಪ. ಮೇಲೆ ಹೋದ್ರು ಕಲ್ಲೆಲ್ಲ ಫುಲ್ಲು ಸಾಫ್ಟ್ ಆಗಿಬಿಟ್ಟವೆ. ಓಡಾಡಿ ಸ್ಲಿಪ್ ಆದರೆ ಕಷ್ಟ ಆಗುತ್ತೆ. ಕೇರ್ಫುಲ್ಲಾಗಿ ಹತ್ತು ನಿಧಾನಕ್ಕೆ.
ಹೆವಿ ಇದೆ ಅಲ್ಲ ನೋಡ್ಕೊಳ್ಳೋದು. ಅದೇ ಅವರು ಬಜಾಜ್ ಅವ್ರು ಯಾವಾಗಲೂ ಪರವಾಗಿಲ್ಲ, ನಾವು ಜನ ಇಲ್ಲ ಅನ್ಕೊಂಡ್ವಿ, ಮೇಲ್ಗಡೆ ಭಾಳ ಜನ ಇದ್ದಾರೆ, ಬರ್ತಾ ಇದ್ದಾರೆ. ನೋಡ ಬನ್ನಿ ಮೇಲ್ಗಡೆ ಹಾಫ್ ವ್ಯೂ ಅಲ್ಲಿ ತೋರ್ಸೋಣಂತೆ ಬೆಟ್ಟ. ಅಲ್ಲಿ ಕುಂತಾರಲ್ಲ ಎಲ್ಲಾರು. ಹಾಂ ಅವ್ರೆ ಎಲ್ಲ ನೋಡು. ಇಲ್ಲ 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 ಹಾಂ ಅಲ್ಲೇ ತೋರಿಸ್ಬಿಡು. ಹಿಂಗೈತಲ್ಲ, ಹತ್ತೋಣ ಆಗಿದ್ನೇನ. ಹತ್ಬೇಕಪ್ಪ, ಹತ್ತಿಲ್ಲ ಅಂದ್ರೆ ಮತ್ತೆ ಇಲ್ಲಿ ತಕ್ಕನ ಬಂದು ಇದು ಸ್ಟೆಪ್ಸ್ ಹತ್ತಿಲ್ಲ ಅಂದ್ರೆ ಹಂಗೆ ಹೋಗಿಲ್ಲ ಅಂದ್ರೆ ಸ್ವಲ್ಪ ಫೀಲ್ ಆಗುತ್ತೆ. ಹಂಗಾಗಿ ಹತ್ತೋಣ. ಹಾಕೋ ಗಿರೀಶ. ಯಾವ ಬರೋರ್ ಅದಾರ ನಾವು. ಹತ್ತೋಣ. ಹತ್ತತ್ವಪ್ಪ, ಬಾಬಾ ಬರೋದೀಗ ಸ್ವಲ್ಪ ಜಾಗ ಮಾಡ್ಕೊಡ್ರಪ್ಪ ನೀವು. ನೀ ಜಾಗ ಮಾಡ್ಕೊ. ಹಾ ಅದಕ್ಕೆ ಸೈಡಲ್ಲಿ ಇದೀನಿ. ಹಾಂ ಹುಷಾರ, ಲೂಸ್ ಐತಿ. ಹಿಂಗೆ ಬ್ಯಾಕ್ ಸೈಡ್ ಇದ್ದಾವ. ಹಾ ಹಂಗೆ ಬಾ. ನೋಡಪ್ಪ, ಆದ್ರೂ ಪರವಾಗಿಲ್ಲ, ಚೆನ್ನಾಗೈತೆ, ಒಂಥರ ಜಾಲಿ. ಇಲ್ಲೊಂದಿತ್ತು, ಈ ಕಡೆ ಒಂದಿತ್ತು, ಈ ಕಡೆ ಮಾಡ್ಯಾರಿಗೆ. ಹಂಗಾಗಿ ಇದು ಯಾಕಂದ್ರೆ ಭಾಳ ಸ್ಲೋಪ್ ಆಗಿದೆ ಅಲ್ಲ, ಹಂಗಾಗಿ ಈ ಕಡೆ ನೋಡು ಅಗಲಾಗೈತಲ್ಲ ಹೆಂಗ್ ಹತ್ತೋದೀಗ. ಯಾವ್ದು ಇಲ್ಲಿ ಈ ಕಡೆ ಅಗಲಾಗಿದೆ. ಇಲ್ಲಿದ್ದ ಸ್ಟೆಪ್ಸ್ ಯಾಕಂದ್ರೆ ಈಗ ಹೋಗೋರು ಬರೋರು ಇರ್ತಾರಲ್ಲ, ಹಂಗಾಗಿ ಅವ್ರಿಗೂ ಸ್ವಲ್ಪ ಜಾಗ ಮಾಡ್ಕೊಡೋಣ ಅಂತೇಳಿ ಅಗಲ ಮಾಡಿರ್ಬೋದು ಮೋಸ್ಟ್ಲಿ. ಅಲ್ಲ ಒಂದ್ ಕೈ ಕ್ಯಾಮ್ರಾ ಇಟ್ಕೊಂಡು ಒಂದ್ ಕೈ ನಡೆ ನೀನೇ ವರಿ ಮಾಡ್ಕೊಂಬರ. ಐ ಆಮ್ ಆಲ್ಸೋ ಸಪೋರ್ಟಿಂಗ್ ಬ್ರೋ. ಮತ್ತೆ ಹೆಂಗೈತಪ್ಪ ಸ್ಟೆಪ್ಸ್ ಹತ್ತಕ್ಕೆ? ಅನಾಹುತೈತಪ್ಪ. ಅನಾಹುತ ಐತೆ. ಆದ್ರೆ ನೀವು ಚಿತ್ರದುರ್ಗಕ್ಕೆ ಒಂದ್ಸತಿ ಭೇಟಿ ಕೊಟ್ಟು ನೋಡಿ, ಅದು ಕುದುರೆ ಹೆಜ್ಜೆ ಇದೆ, ಹೆಂಗಿದೆ ಅಂತ. ಬರೋಣ ಅಲ್ಲಿಂದ ಬರೋಣ. ಅದು ಸ್ಟೆಪ್ಸ್ ಅಲ್ಲೆಷ್ಟು ಸ್ಟೆಪ್ಸ್ ಅಲ್ಲಿ ಗೊತ್ತಿಲ್ರಿ, ನಾನು ಲೆಕ್ಕ ಹಾಕಿಲ್ಲ. ಬಟ್ ಇದಕ್ಕಿಂತ ಚಿಕ್ಕದ ಹೆಜ್ಜೆ ಅದು. ಅದು ಒಂಥರ ಎಂಕರೇಜಿಂಗ್ ಐತೆ. ಓ ಸೂಪರ್ ಅಪ್ಪ, ಹೈವೇ ಎಲ್ಲ ಕಾಣ್ತೈತೆ, ಬೆಂಗಳೂರು ಹೈವೇ. ಪರವಾಗಿಲ್ಲ, ಮೇಲ್ಗಡೆ ಓಡಾಡ್ಲಿಕ್ಕೆ, ಫೋಟೋ ಶೂಟಿಂಗ್ ಮಾಡ್ಕೊಳಕ್ಕೆ ಎಲ್ಲ ಚೆನ್ನಾಗೈತೆ ನೇಚರ್. ಆದ್ರೆ ಆ ಕಡೆ ಎಡ್ಜಿಗೆ ಹೋಗ್ಬಾರ್ದು, ಎಡ್ಜಿಗೆ ಹೋಗ್ಯಾರಲ್ಲ ಅವ್ರಂಗ ಗಾಳಿ ಬರ್ತಿದೆ, ಸೂಪರ್ ಆಗಿದೆ ವೆದರ್ಗೂ, ಅದಕ್ಕೂ ಬಿಸಿಲೆಲ್ಲ ಜಾಸ್ತಿ. ಇಲ್ಲೆಲ್ಲ ಅದಾರ ಹುಡುಗರು, ಬಹಳ ಜನ ಅದಾರೆ. ಓ ನೋಡಿ, ಇವ್ರು ನಮ್ ಚಾರ್ಲಿ ಅಂತ. ಹಾಯ್ ಅವರಿಬ್ರು. ಏನ್ ಅನಿಸ್ತೈತೆ? ಒಳ್ಳೆ ಫೀಲ್ ಅನ್ಸೈತೆ. ಹೌದಾ? ಬೆಟ್ಟದ ಒಳ್ಳೆ ಫೀಲ್ ಆಗ್ತೈತಂತೆ. ಮತ್ತೆ ಅಲ್ಲಿ ನಮ್ಮ ವೆಂಕಟೇಶ್ ಅಣ್ಣ ಅದಾರ, ಅವ್ರು ಏನ್ ಹೇಳ್ತಾರ ನೋಡೋಣ. ಹಾ ವೆಂಕಟೇಶ್ ಅಣ್ಣ, ಏನ್ ಯಾವ ತರ ಇತ್ತು ದೇವಸ್ಥಾನ ಎಲ್ಲ ದರ್ಶನ ಮಾಡ್ಕೊ ಬಂದ್ರಲ್ಲ, ಹೆಂಗೈತೆ? ಹಾ ಹೌದಾ? ಆಯ್ತು ಬಿಡ್ರಿ, ಎಂಜಾಯ್ ಮಾಡಿ ಬಂದಿದ್ದಕ್ಕೂ. ಆದ್ರೆ ಇಲ್ಲಿದಾರಲ್ರಿ ಪ್ರಸನ್ನ, ಇಲ್ಲಿ ಪ್ರಸನ್ನ ಅವ್ರು ಇದಾರ ನೋಡ್ರಿ, ಇವ್ರು ಪ್ರಸನ್ನ ಅಂತ, ಫೋಟೋಗ್ರಾಫ್. ಇವ್ರು ಬಾಳ ಫೋಟೋ ಶೂಟಿಂಗ್ ಅಲ್ಲಿ ಬಿಸಿ ಇದಾರೆ. ಅವರು. ಒಂದೇ ಒಂದ್ ಫೋಟೋ ಅಂತ. ಆಮೇಲೆ ಅವ್ರು ಏನ್ ಹೇಳ್ತಾರ ನೋಡೋಣ. ಹೇಳಕ್ ಏನ್ ಉಳಿದಿಲ್ಲ ಅಂದ್ರೆ ಹೆಂಗೋಪ, ಇಷ್ಟ ಮ್ಯಾಕ್ ಬಂದ ನೀ ಏನು ಹೇಳಿಲ್ಲ ಅಂದ್ರೆ. ಆದ್ರೂ ಕಥಾಗೈತೆ ಮೇಲಿದ್ದ ನೋಡಕ್ಕೆ. ಈಗ ಸ್ಟೆಪ್ ಹತ್ತಿದಲ್ಲ ಅದಂಗಿತ್ತು ಬಾಣ. ಅದು ಭಾರಿ ಅನುಮತಿತ್ತಪ್ಪ. ಮಿಸ್ ಆದ್ರೆ ಸೀದಾ ಕೆಳಗೆ ಇರ್ತಾರೆ.
ಏನೋ ಬೈ ಚಾನ್ಸ್ ಆದ್ರೂ ಗ್ರಿಲ್ ಎಲ್ಲ ಇದಾವಲ್ಲ ಹ್ಮ್ ಹಂಗಾಗಿ ಸೇಫ್ಟಿ ಪರ್ಸ್ ಅವು ಚೆನ್ನಾಗಿ ಸೇಫ್ಟಿ ಇಲ್ಲ, ಯಾವಾಗ ಹೋಗ್ತಾ ಇಲ್ಲ. ಗೊತ್ತಿಲ್ಲ. ಆದ್ರೆ ಇವಾಗ ಹತ್ತಕ್ಕಾದ್ರೂ ಯೂಸ್ ಒಂದು ಲೆವೆಲಿಗೆ ಐತೆ. ಹ್ಮ್ ಹಾ ಬರ್ರಿ ಪ್ರಸನ್ನ ಅವ್ರ ಇಲ್ಲಿ ಪರವಾಗಿಲ್ಲ ಹೇಳ್ರಿ, ದೇವಸ್ಥಾನಕ್ಕೆ ಹೋಗಿ ಬಂದ್ರಿ, ದರ್ಶನ ಮಾಡಿರಿ ಎಲ್ಲ, ಏನ್ ಅನಿಸ್ತೈತೆ ಏನ್ ಕೆಟ್ಟ? ನಿಂದು ಹಾಕ್ತದನಲ್ಲ ಆ ಥರ ತೆಗೀನಿ. ಅವ್ರು ಫುಲ್ ಬಿಸಿ ಆಗಿದಾರಪ್ಪ. ಬರೀ ಆ ಕಡೆ ಎಲ್ಲ ನೋಡ್ಕೊಂಡ್ ಬರೋಣ ಅಷ್ಟೊತ್ತಿಗೆ ಬಾಬಾ ಅವ್ರು ಏನೇನ್ ಮಾಡ್ತಾರೆ. ಏ ಬಾಪ ಸಾಕು. ಯಾರು ನಾವು ಇಷ್ಟ ಅಲ್ರಿ ಇಷ್ಟ ಮ್ಯಾಕ್ ಬಂದು ಒಂದು ಫೋಟೋ ಇಡ್ತೀನಿ ಅಂದ್ರೆ ವೇಸ್ಟ್ ಆಗ ಹಾಕ್ರಿ, ನಮ್ದು ಹಂಗ ಒಂದಿರ್ಲಿ. ಹಂಗಲ್ರಿ ಯಾಕ ಅದೇ ತೆಗಿಯಪ್ಪ, ಡೈರೆಕ್ಷನ್ ಕರೆಕ್ಟ್ ಆಗಿ ಐತಿ ಹೇಳು. ಹಿಂದೆ ಎಲ್ಲ ಸೀದಾ ಬರ್ಬೇಕು ನೋಡ. ಹಂಗೆ ನಿಂತು ಬಿಡ, ಹೆಂಗೆ ಹಿಂಗ ಎರಡು ಕೈ ಅಗಲ್ ಮಾಡಿ ನಿಂತು ಬಿಡ, ಹಿಂಗ ಹಂಗೆ ನಿಂತು. ಮತ್ತೆ ಕಿಶಾನು ಫೋಟೋಗ್ರಾಫರ್ ಸೂಪರ್ ಆಗಿದ್ದಾರೆ. ಸೂಪರ್. ಮತ್ತೇನ್ರಿ ಬಸವರಾಜ್, ಏನ್ ಸಮಾಚಾರ? ಏನ್ ಹೇಳ್ತೀರಾ ಇಷ್ಟ ಮ್ಯಾಗ್ ಬಂದು? ಸೆಲ್ಫಿ ಟೈಮ್ ಒಪಿನಿಯನ್ ಹೇಳ್ರಿ, ಬೆಟ್ಟದ ಮ್ಯಾಗ್ ಬಂದಿಲ್ಲ. ದೀಪ ಹೇಳಿದ್ನಲ್ಲ ಅದೇ ನಮ್ಮ ಒಪಿನಿಯನ್. ಏನ್ ಹೇಳಿದವರು? ಯೂಟ್ಯೂಬರ್ ನಿಂತ್ಕೊಳ್ರಿ. ಹೇಳಿ. ಫುಲ್ ಗ್ರೀನ್ ಅಂಡ್ ಗ್ರೀನ್, ವೆರಿ ಗ್ರೀನ್. ಮತ್ತೆ ಫೋಟೋ ಶೂಟ್ ಮಾಡೋಂತಾರೆ ನೋಡ್ರಿ ಹುಡುಗರೆಲ್ಲ ಸಿಂಗಲ್ ಆಗಿ ಫೋಟೋ ತಗೊಂತಿದ್ದಾರೆ. ನೀವೇ ಫೋಟೋ ಶೂಟ್ ಮಾಡ್ಸೋದ್ರಿ? ವೆಡ್ಡಿಂಗ್ ಶೂಟ್ ಬಿಡ್ರಿ, ಅಲ್ಲ, ಇವ ನೆಕ್ಸ್ಟ್ ಇಯರ್ ಇದಕ್ಕೆ ಬರ್ತಾನೆ ವೆಡ್ಡಿಂಗ್ ಶೂಟಿಗೆ, ಪ್ರೀ ವೆಡ್ಡಿಂಗ್ ಶೂಟಿಗೆ. ಇಲ್ಲಿ ಎಲ್ಲಿಗೆ? ಇಲ್ಲಿಗೆ. ಇಲ್ಲ ರೀ, ಅಷ್ಟೊಂದು ದಿನ ಇದಿಲ್ಲ, ಬಾಳ ಟೈಮ್ ಇರ ನನಗೆ, ಈಗಲೇ ಆಗಲ್ಲ. ಮತ್ತೆ ಎಲ್ಲಿಗೆ ತಗೊಂಡ್ರಿ? ಹಾ ಹಾ ಎಲ್ಲಿಗೆ ಹೋಗ್ಯಾರ ಮತ್ತೆ ಪ್ರೀ ವೆಡ್ಡಿಂಗ್ ಶೂಟಿಗೆ? ನೋಡ್ಬೇಕ್ರಿ, ಅಷ್ಟೊಂದು ಇದಿಲ್ಲ. ಯಾವ್ದು ಗೋವನ್ರಿ ಇಲ್ಲ ಯಾವ್ದು? ಅದೆಲ್ಲ ಬೇಡ ರೀ, ಇವಾಗೆಲ್ಲ ಟ್ರೆಂಡಿಂಗ್ ಏನಿದ್ರೆ ಇದಲ್ರಿ ಈಗ ಏನ್ರಿ? ನೇಚರ್. ಅದಕ್ಕೆ ನೇಚರ್ ಅಂದ್ರೆ ಇಲ್ಲಿ ಬರ್ರಿ. ಅದೇ ಬರ ಅಂತ ಅಲ್ರಿ, ಇಲ್ಲಿಲ್ಲ ಅಂದ್ರೆ ಬೇರೆ ಕಡೆ ಆದ್ರೂ ನೋಡೋದಂತೆ. ಚೆನ್ನಾಗಿದೆ ಪ್ಲೇಸ್, ಏನು ಸೂಪರ್ ಆಗಿದೆ. ಬಟ್ ಆದ್ರೂ ಸ್ವಲ್ಪ ಬಿಸಿಲಲ್ಲ, ಹಂಗಾಗಿ ಅಷ್ಟೇ. ಎಷ್ಟು ಬಿಸಿಲಿದ್ರು ಇಲ್ಲಿ ಬಿಸಿಲು ಫೀಲ್ ಆದ್ರು ನೋಡಿ. ಅದು ಮೇಲ್ಗಡೆ ಇದೀವಲ್ಲ, ತಣ್ಣು ಗಾಳಿ ಬರುತ್ತಲ್ಲ ತಂಪಾಗಿ. ಆದ್ರೂ ನಾವು ಹತ್ತೋಬೇಕಾದ್ರೆ ಇದ್ದಿದ್ದು ಬಿಸಿಲು ಈಗ ಫೀಲ್ ಆಗೋದಿಲ್ಲ ಅಲ್ಲಿ. ಇಲ್ಲ ರೀ, ಬಾಳ ಟಾಪಲ್ಲಿ ಬಂದ್ಬಿಟ್ಟಿದ್ವಲ್ಲ, ಹಂಗಾಗಿ ಒಂಥರ ಅಷ್ಟೊಂದು ಬಿಸಿಲು ಅನ್ಸಲ್ಲ. ತಣ್ಣು ಗಾಳಿ ಬರುತ್ತಲ್ಲ ಅಂತ ಒಂದೇನು ಫೀಲ್ ಇಲ್ಲ, ಚಿಲ್ಲಾಗೆ ಇದೆ ಮೇಲ್ಗಡೆ. ಮತ್ತೆ ಆ ಕಡೆ ಹೊಂಟ್ರಿ? ಅಲ್ಲೇ ಹಾಕೊಂಡಿ ಬರ್ರಿ. ಇಲ್ಲ ರೀ, ನೋಡ್ದೆ ಇಲ್ಲಿ ಯಾವ ಥರ ಐತೆ ಅಲ್ಲಿ ಸ್ವಲ್ಪ ಭಾಳ ಇದಿತ್ತಲ್ಲ, ಹಂಗಾಗಿ ಇಲ್ಲಿ ಒಂದು ಸ್ವಲ್ಪ ನೋಡಿದೆ, ಹತ್ರಕ್ಕೆ ಬಂದು ಯಾವ ಥರ ಇದೆ ಇಲ್ಲಿ ಫೀಲಿಂಗ್. ಬಟ್ ಆದ್ರೆ ಇಲ್ಲಿ ಒಂಥರ ಇನ್ನೂ ತಣ್ಣಗಿದೆ. ತಣ್ಣಗೈತ್ರಿ, ಕೆಳಗೆ ಮುಗಿತ್ ನೋಡ್ರಿ. ಕೆಳ ಅಲ್ಲ ರೀ, ನಮ್ ಸೇಫ್ಟಿ ಎಲ್ಲ ನಾವ್ ಇರ್ಬೇಕು. ಹಂಗಂತೇಳಿ ಆಗಲ್ ಬಂದಿದ್ದು ಅದೇ ರೂಟ್ ಅಲ್ರಿ ನಾವು? ಹಂಗ ಯಾವ್ದ್ರಿ? ಆಗಲ್ ಬಂದ್ವಲ್ಲ ಬೈಕ್ ತಗೊಂಡು ಆ ಕಡೆ. ಹಾ ರೀ, ಹಂಗೆ ರೀ ಬಂದಿದ್ ನಾವು. ಅದೇ ರೋಡ್ ನೋಡ್ರಿ, ಹಂಗೆ ಬಂದಿದ್ರಿ. ಅಲ್ಲಿದ್ದ ಅದೇ ರೀ ಮೇನ್ ರೋಡ್. ಅಲ್ಲಿದ್ದ ಹಿಂಗ್ ಬಂದು ಅಲ್ಲಿದ್ದ ಒಳಗಡೆ ಬಂದು ಅಲ್ಲಿ ಇದು ಸೇತುವೆ ಇದೆಯಲ್ಲ ಅಲ್ಲಿ, ಅಲ್ಲಿ ಬೈಕ್ ಹೋಗ್ತಿದ್ವಲ್ಲ, ಅಲ್ಲಿದ್ದ ಹಿಂಗೆ ಬಂದು ಹಿಂಗೆ ಅಲ್ಲೇ ಸೇತುವೆ ಕಾಣಿಸುವಂತೈತಲ್ಲ ಮುಂದಲ್ಲ. ಹಾ ರೀ, ಅಲ್ಲಿ ಮೇನ್ ರೋಡ್ ಇದೆ ನೋಡಿ, ಸೇತುವೆ ಅಂತಂದ್ರೆ ಪಕ್ಕದಲ್ಲಿ ಮೇನ್ ರೋಡ್ ಇದೆ, ಹಂಗಾಗಿ ಅಲ್ಲೇ ಬರ್ಬೇಕು. ಅಲ್ಲಿ ಬರ್ತಿದಂಗೆ ಅಲ್ಲಿ ಎಂಟ್ರೆನ್ಸ್ ಅಲ್ಲಿ ಗೊತ್ತಾಗ್ಬಿಡುತ್ತೆ ಬೋರ್ಡ್. ಆಮ್ಯಾಗ ಇಲ್ಲ ಅಂತಿದ್ದಕ್ಕೆ ಬೇಡ ಅಂತಂದ್ ಮತ್ತೆ ಈ ಕಡೆ ಇದಾಗಲ್ಲ ಅಂತಂದು ಆಮೇಲೆ ಮತ್ತೆ 4 ಕಿಲೋಮೀಟರ್ ಸುತ್ತಾಕೊಂಡು ಹಿಂಗ್ ಮುಂದ್ಗಡೆ ಬಂದಿರಿ ಮೇನ್ ರೋಡ್ ಅಲ್ಲಿ ಬಂದು, ಹಂಗಾಗಿ ಆಮೇಲೆ ಮತ್ತೆ ಅಲ್ಲಿ ಟರ್ನ್ ಆದಿ ಲೆಫ್ಟಿಗೆ. ಈ ಕಡೆ ಬಂದಿದ್ರೆ ಇಲ್ಲೇ ಅತ್ತಾಕ್ ಜಾಸ್ತಿ ಇದು ಹಾಕಿದ್ದಿಲ್ಲ, ಅಷ್ಟೊಂದೇನು ಮೇಲ್ಗಡೆ ಬರಕ್ ಆಗ್ತಿದ್ದಿಲ್ಲ, ಹಂಗಾಗಿ ಈ ಕಡೆ ಬಂದಿದ್ದಾಗಿದ್ದು, ಅದಕ್ಕೋಸ್ಕರ ಚೆನ್ನಾಗಿದೆ ಈ ಕಡೆ. ಆದ್ರೂ ನೋಡ್ರಿ ಮ್ಯಾಗಿಂತ ನೇಚರ್ ಹಿಂಗ್ ಕಾಣಿಸ್ತೈತಿ. ಆದ್ರೆ ಸೂಪರ್ ಆಗೈತ್ರಿ. ಆದ್ರೆ ಮಾರ್ನಿಂಗ್ ಬರ್ಬೇಕ್ರಿ ನಾವು, ಇನ್ನೇ ಚಲೋ ಇರ್ತೈತೆ. ಇಲ್ಲಾಂದ್ರ ಸಾಯಂಕಾಲ ಬರ್ಬೇಕು. ಇಲ್ಲ, ಅದು ಮಾರ್ನಿಂಗ್ ಅಲ್ಲಿ ಇರೋಂತ ಒಂದು ಬೆಸ್ಟ್.
ಈವ್ನಿಂಗ್ ಅಲ್ಲಿ ಸಿಗಲ್ಲ, ಬಟ್ ಆ ಮಾರ್ನಿಂಗೇ ಸೂಪರ್. ಹ್ಮ್ ತಣ್ಣಗಿರುತ್ತೆ ವೆದರಿಗೆ, ಅದಕ್ಕೂ ಹ್ಮ್ ಚೆನ್ನಾಗಿರುತ್ತೆ. ಸೂಪರ್ ನೇಚರ್ ಆಗಿರುತ್ತೆ. ಯಾಕಂದ್ರೆ ಮಳೆ ಬೇರೆ ಬಂದಿದೆಯಲ್ಲ, ಹ್ಮ್ ಎಲ್ಲ ಹಸುರಾಗಿದೆ ನೀರು. ನಡ್ರಿ ಹುಡುಗರು ಏನೋ ಕರಿತಿದಾರೆ, ನೋಡ್ಕೊಂಬರೋಣ. ಹುಡುಗರು ಏನ್ ಕೇಳ್ಬರು ಅಂತಾರೆ ಹಾ ಹಾ ನಡ್ರಿ ಕೇಳ್ಕೊಂಬರೋಣ ಅವ್ರೇನ್ ಹೇಳ್ತಾರೆ. ಹ್ಮ್ ಅವರೆಲ್ಲ ಹೇಳೋದು ಹೇಳ್ಯಾರ. ಈಗ ರೆಸ್ಟ್ ಮಾಡಂತಾರೆ, ರೆಸ್ಟ್ ಮಾಡ್ಲಿ, ಹತ್ತಿ ಸುಸ್ತಾಗೈತೆ ಅವರಿಗೆ. ಹೌದ್ರಿ, ಭಾಳ ಫೋಟೋ ಶೂಟ್ ಮಾಡಂತಾರೆ. ಹೌದ್ರಿ, ನಾವು ನೋಡ್ರಿ ಫೋಟೋ ಅಲ್ಲಿ ಅಕ್ಕವ್ರು ಯಾರೋ ಫೋಟೋ ತಗೊಂತಿದ್ದಾರೆ. ನಾವು ಒಂದೆರಡು ಫೋಟೋ ತಕೊಂಡಂಗ. ಹಾ ರೀ, ನಾವು ಹಂಗೆ ಒಂದೆರಡು ಫೋಟೋ ತಗೊಳೋಣ. ಫೋಟೋ ತಕೊಂಡೆ ಆಮೇಲೆ ಸಿಗ್ತೇನೆ ನಿಮ್ಗೆ ಇಳಿಬೇಕಾದ್ರೆ. ಓಕೆ, ಇಳಿಬೇಕಾದ್ರೆ ಸಿಗೋಣ. ಹಿಂದೆ ನೋಡೋಣ. ಅದೆಲ್ಲ ಇಳಿದು ಬಂದು ಇವಾಗ ಹೊಂಟೆ ಕೆಳಗೆ. ಕೆಳಗೆ ಇನ್ನೊಂದು ಗುಡಿ ಐತೆ ಅಂತ ಅಲ್ಲಿ ಹೊಂಟೇವಿ ಈಗ. ಅಲ್ಲಿ ಹೊಂಟು ಸಿಗ್ತೇವೆ. ಎಲ್ಲ ಕೆಳಗೆ ಅಂತಾರೆ ಆಲ್ರೆಡಿ. ಲಕ್ಷ್ಮಣ ಇಲ್ಲಿ ಯಾರನ ಇದು ಮಾಡೋರು ಮಾತಾಡ್ತೀನಿ ಅವ್ರ ಹತ್ರ. ಫಸ್ಟ್ ಇದು ಅದೇ ಅದೇ ಸರಿ. ಜಾರ್ತಿದ್ಯಾ? ಕೆಳಗೆ ಹೇಳೋರು ಆ ಕಡೆ ಅವ್ರು. ಕೆಳಗೆ ಹೇಳೋದು ಆ ಕಡೆ ಗುಡಿ ಕಡೆ ಹೋಗಿರ್ಬೋದು. ಇನ್ನೊಂದು ಗುಡಿ ಐತಲ್ಲ. ಮತ್ತೆ ಎಲ್ಲ ಹೋಗೋದು ಪ್ರೋಗ್ರಾಮ್ ಐತಾ? ಇಲ್ಲ ಇಲ್ಲ, ಈ ಕಡೆ ಯಾವ ಕಡೆನೂ ಇಲ್ಲ. ಕಡೆ ಇಲ್ಲ, ಇದ ಮುಗಿತೀವಿ ಇವಾಗ. ಲಾಸ್ಟ್ ಮುಗಿಸ್ಕೊಂಡು ಹೋಗು. ಹ್ಮ್ ನಾವ್ ಒಬ್ರು ಹೋಗಿ ಏನ್ ಅಲ್ಲ ಅಲ್ಲ, ನೀವು ಹೋಗ್ತೀರಾ ಅಂದ್ರೆ ಕಳ್ಸಿಕೊಡ್ತೇವೆ. ಜೊತೆ ಬರಕ್ಕೆ ಹೋಗ್ತೀವಿ, ಆಯ್ತು ಹೋಗೋಣ ಅಂದ್ರೆ ಓಕೆ. ನಾವ್ ಒಬ್ರು ಹೋಗಿ ಏನ್ ಮಾಡೋದು? ಒಬ್ರು ಹೋಗ್ಬರಲ್ಲ, ಎಂಜಾಯ್ ಮಾಡ್ಕೊಂಡು. ಒಬ್ರೇ ಹೋಗಕ್ಕೆ ಎಂಜಾಯ್ ಮಾಡಕ್ ಇಲ್ಲ, ನಿಮ್ ಪಾರ್ಟ್ನರ್ ಬರ್ತಾರಲ್ಲ. ಯಾರು ಬರ್ತಾರ್ರಿ? ನಿಮ್ ಪಾರ್ಟ್ನರ್ ಇದಾರಲ್ಲ. ಇವ್ರ ಹಾ, ಇವ್ರ ಅಲ್ಲೇನ ಹಾಕ್ಬಿಟ್ಟು ಹೋಗೋದು ಅಷ್ಟೇ. ಇರ್ಲಿ, ನಿಮ್ ಪಾರ್ಟ್ನರ್ ಬರ್ತಾರ, ಕರ್ಕೊಂಡು ಹೋಗ್ರಿ. ನಾ 15 ಸಲ ಹೇಳಿದ್ದು ಪಾರ್ಟ್ನರ್ ಒಬ್ರು ಇದ್ರೆ ಸಾಲದು, ಎಲ್ರು ಇದ್ರೆ ಒಂಥರ ಖುಷಿ ಅಲ್ವಾ? ಒಂದ್ಸಲ ಡಿಸ್ಕಸ್ ಮಾಡ್ರಿ ಅದ್ರ ಜೊತೆ ಏನಂತ ನೋಡೋಣ. ಹಾ. ನಿಮ್ಗೆ ಯಾವ ಐಡಿಯಾ ಇದ್ರೆ ಪ್ಲೇಸ್ ಇಲ್ಲ ನಿಯರ್ ಬೈ ಹೇಳ್ರಿ, ನೋಡೋಣ. ಸಾಧ್ಯ ಆದ್ರೆ ಹೋಗ್ಬರೋಣ. ಆಜು ಬಾಜು ಸಮೀಪ ಇದ್ರೆ ಹೇಳ್ರಿ, ಬೇಕಂದ್ರೆ ಇನ್ನೂ ಟೈಮ್ ಐತಿ, ಹೋಗಿ ಬರಕ್ ಬರ್ತೈತಿ ಕೇಳ್ಕೊಂಡು. ಅವರು ಅಂದ್ರೆ ಎಲ್ಲಾರು ಅಂದ್ರೆ ಹೋಗಿ ಬರಕ್ ಬರುತ್ತೆ, ಅದಕ್ಕೇನಿಲ್ಲ. ಮನ್ಸಿ ನೆಮ್ಮದಿ ಆಯ್ತ್ರಿ ಸ್ವಲ್ಪ. ಹೌದಾ? ಮೇಲೆ ಹೋಗಿ ಬಂದಿತ್ತು ಎಲ್ಲ ದೇವಸ್ಥಾನ, ಚಾಮುಂಡಿ ದೇವಸ್ಥಾನಕ್ಕೆ ಹೋಗಿರೋದು. ಹಾ, ಇಲ್ಲಿ ವೀರಾಂಜನೇಯ ದೇವಸ್ಥಾನಕ್ಕೆ ಹೋಗಿದ್ದು. ಹಾ, ಅವ್ರೇನ್ ಕೆಳಗೆ ಹೋಗೋಣ ಆಲ್ರೆಡಿ? ಇಲ್ಲ, ಇಲ್ಲಿ ಹೋಗಿರ್ಬೋದು ಅವ್ರು. ಇಲ್ಲಿ ಕೆಳಗಡೆ ಹೋಗಿರ್ಬೇಕು. ಅದ ಇಲ್ಲ ಐತಲ್ ಕೆಳಗೆ ಇನ್ನೊಂದು. ಕೆಳಗಡೆ ಹೋಗಿರ್ಬೇಕು. ಇಲ್ಲೊಂದ್ಸಲ ಹೋಗಿ ನೋಡ್ಕೊ ಬಂದ್ಬಿಡೋಣ ಅಲ್ಲಿ ಏನಿದೆ. ಹೋಗ್ಯಾರ ಬರ್ರಿ ಅವ್ರ ಕೆಳಗಡೆ. ಇಲ್ಲ ಎಲ್ಲ ಕೆಳಗೆ ಹೋಗ್ಯಾರ ಬರ್ರಿ. ಅಣ್ಣ ಬಂದು ಇಲ್ಲಿ ಕೆಳಗೆ ಕುಂತಿ ಏನ್ ಮಾಡೋಣ? ಇಲ್ಲಿ ಕೆಳಗಡೆ ಒಂದು ಶ್ರೀ ರೇಣುಕಾ ಗೋಪಾಲ ಸ್ವಾಮಿ ದರ್ಶನಕ್ಕೆ ದಾರಿ ಅಂತ ಐತೆ. ವೇಣುಗೋಪಾಲ ಸ್ವಾಮಿ, ಅದು ರೇಣುಕಾ ಗೋಪಾಲ ಸ್ವಾಮಿ ಅಲ್ಲ, ವೇಣುಗೋಪಾಲ ಸ್ವಾಮಿ. ಅದು ನೋಡ್ಕೊಂಡು ಬರೋದಿಲ್ಲ, ಬರ್ತಿದ್ರಲ್ಲ, ಹಂಗಾಗಿ ಬರಕ್ ಹೇಳೋದಿಲ್ಲ ಅಂದ್ರೆ ಏನ್ ಮಾಡೋಣ? ಸಣ್ಣ ಹುಡುಗರು ಮತ್ತೆ ಹಂಗಾಗಿ ನಾವು ಅಲ್ಲೇ ಕಾದ್ವಿ. ನೀವೆಲ್ಲೇ ನಮ್ನ ಕೇಳಂಗಾಗಿ ಹೇಳ್ಕೊಂಡ್ ಬಂದ್ರಿ. ಇಲ್ಲ, ನಾವು ಇನ್ನೇನ ಬಿಸ್ಲಿ ತರ ಜಾಸ್ತಿ ಕೆಳಗಡೆ ಇತ್ತಲ್ಲ, ಇಲ್ಲಿ ವೇಣುಗೋಪಾಲ ಸ್ವಾಮಿ. ಅದಕ್ಕೆ ನೀವೇ ಅದಿರ ಅಂತ ನೋಡಿದ್ರೆ ಅಷ್ಟೊತ್ತಿಗೆ ಇಲ್ಲೇ ಇಲ್ಲ, ಮತ್ತೆ ಅದಕ್ಕೆ ನಾನು ಹೇಳ್ಕೊಂಡು ಬಂದೆ. ಇಲ್ಲ ಇಲ್ಲ ಇಲ್ಲ, ಹಂಗಾಗಿ ಹೋಗ್ತಿರನ ಬರ್ತಾರ ಅಂತೇಳಿ ಅವ್ರ ಇನ್ನೊಬ್ರು ಇದ್ರಲ್ಲ, ಅವ್ರ ಜೊತೆ ಬಂದೆ. ಹೌದಾ? ಇಲ್ಲ, ನಾವು ಹಂಗೆ ಬಂದ್ವಿ. ವೇಣುಗೋಪಾಲ ಸ್ವಾಮಿ ದೇವಸ್ಥಾನ, ಅದೇ ಶ್ರೀ ವೇಣುಗೋಪಾಲ ಸ್ವಾಮಿ ದರ್ಶನಕ್ಕೆ ದಾರಿ ಅಂತ ಇದೆಯಲ್ಲ. ಇದೇನ್ ಹೆಂಗೈತೆ? ಗೊತ್ತಿಲ್ಲ ರೀ, ಫುಲ್ ಸಖತ್ತಾಗೈತೆ, ತಣ್ಣಗಾಗ್ತೈತೆ ಇವಾಗ್ಲೇ. ಆಲೆ ಮುಂದೆ ಹೋಗ್ತಾ ಹೋಗ್ತಾ ಯಾವ ತರ ಐತೆ ನೋಡ್ಬೇಕು. ಆದ್ರೂ ಒಂದ್ ಸೂಪರ್ ಆಗೈತಿ ನೇಚರ್ ಮಾತ್ರ. ಒಂದ್ಸಲ ನಿಮ್ ಚಿತ್ರದುರ್ಗಕ್ಕೂ ಬರ್ಬೇಕ್ರಿ. ಬರ್ರಿ, ಸಖತ್ತಾಗೈತೆ. ಯಾವ ಪ್ಲಾನ್ ಮಾಡ್ತಾರ ನೋಡ್ರಿ ಒಬ್ರು. ಇಡೀ ಎಂಟೈರ್ ಚಿತ್ರದುರ್ಗನ ನೋಡ್ಬೋದು ಬೆಟ್ಟದ ಮೇಲೆ ಹತ್ತಿದ್ರೆ. ಅದ ರೀ, ಯಾವ ಪ್ಲಾನ್ ಮಾಡ್ತೀರ ನೋಡ್ರಿ. ಹಂಗೆ ಆದ್ರೂ ಇದ ಕಲ್ಲು ಏನದಾವಲ್ಲ ಫುಲ್ ಜಾರ್ಕದಾವ ನೋಡ್ರಿ. ಆದ್ರೆ ಎಲ್ಲ ಮಳೆ ಬಂದ್ಬಿಟ್ಟೆಲ್ಲ ಎದ್ಬಿಟ್ಟಿದಾವ, ಹಂಗಾಗಿ ಫುಲ್ ಮಳೆ ಬಂದಿದ್ದೈತಿವೋ ಇಲ್ಲ ಅದಿರೋದೇ ಈ ತರ. ಇದು ಅಲ್ಲ, ಇವ್ರ ಮನುಷ್ಯರ್ ಹೋಗಿ ಹೋಗಿ ಸೌದವ ಗೊತ್ತಿಲ್ಲ, ಪೂರ್ತಿ ಸೌದವ್ರಿ. ಒಂದ್ ಸ್ವಲ್ಪ ಮಿಸ್ ಆದ್ರೂ
ಸ್ಲಿಪ್ ಆಗಿ ಸೀದಾ ಕೆಳಗೆ ಬೀಳೋ ಪರಿಸ್ಥಿತಿ ಬರುತ್ತೆ ರೀ. ಬರ್ರಿ ನೋಡೋಣ. ಆದರೂ ಸೂಪರ್ ಆಗೈತೆ ನೇಚರು. ಇಲ್ಲಿ ಒಳಗಡೆ ಎಲ್ಲ ಹೋಗ್ತಾ ಕ್ಲೈಮ್ಯಾಕ್ಸ್ ಹಿಂಗೈತಂದ್ರೆ ಇನ್ನೂ ಒಳಗಡೆ ಹೋಗ್ತಾ ವೇಣುಗೋಪಾಲ ಸ್ವಾಮಿ ಅಲ್ಲಿ ಹತ್ರ ಹೋಗ್ತಾ ಯಾವ ಥರ ಐತಂತ ನೋಡೋಣ. ನೋಡಿ ಇಲ್ಲೆಲ್ಲ ಕಲ್ ಮೇಲೆಲ್ಲ ಬಂಡೆ ಮೇಲೆ ಜೈ ಶ್ರೀರಾಮ್ ಮೋಸ್ಟ್ಲಿ ಅದು ಆ ಕಡೆದ ಅಲ್ಲಿಂತ್ರ ಬಂದ್ವಲ್ಲ, ಹಾಗೆಲ್ ಬರ್ತಿದ್ವಲ್ಲ, ಹಿಂಗ್ ಬರ್ತಿದ್ವಿ ಅನ್ಸತ್ರಿ ಮೋಸ್ಟ್ಲಿ. ಅಲ್ಲಿ ಈ ರೋಡಿಗೆ ಅಜ್ಜರ್ ಹೇಳಿದ್ರಲ್ಲ ಅದಿರ್ಬೋದು ಮೋಸ್ಟ್ಲಿ. ಜೈ ಶ್ರೀರಾಮ್ ಅಂತ ಬರ್ತಿದ್ದಾರೆ. ಇನ್ನ 43 ಮೀಟರ್ ಐತಂತ್ರಿ. 43 ಮೀಟರ್ಸ್ ಇದೆ. ಬನ್ನಿ ನೋಡ್ಕೊಂಡು ಮುಂದೆ ಹೋಗ್ತಾ ಯಾವ ತರ ಐತಿ ಏನು ನೋಡಿ. ಎಷ್ಟೆಷ್ಟು ದೊಡ್ಡ ಬಂಡೆಗಳಿವೆ. ಆದ್ರೂ ಚೆನ್ನಾಗಿದೆ. ಮತ್ತೊಮ್ಮೆ ಬರ್ಬೋದು. ಮತ್ತೊಮ್ಮೆ ಏನ್ರಿ ಬರ್ತಾ ಇರೋಣ ಅವಾಗ ಬಂದ್ರೆ ಕ್ರೇಜ್ ಇರಲ್ಲ ರೀ. ನಮಗಾದ್ರೂ ರಜಾ ಕೊಡ್ಬೇಕಲ್ರಿ ಡ್ಯೂಟಿ. ಅದ ರೀ ಡ್ಯೂಟಿ ರಜೆ ಇದ್ದಾಗ ಅಂತಿದ್ದು. ಹಂಗಾಗಿ ರಜೆ ಇದ್ದಾಗ ಬರ್ಬೇಕು ಅಷ್ಟೇ. ಅದು ಏನ್ರಿ 1 day 2 days ನೋಡಿ. ಇವಾಗ ಹಬ್ಬ ಅಂತೇಳಿ ರಜಾ ಕೊಟ್ಟಿದ್ದಾರೆ. ಮತ್ತೇನೋ ಮನೆ ರೂಮ್ನಾಗ ಇರ್ಲಾರ್ದ ಸುಮ್ಮನೆ ಬಂದಂಗ. ಬಸವಾರ್ ಇನ್ನೂ ಬಂದಿಲ್ಲ. ಅವ್ರು ಬರ್ತಾರ ಬರ್ರಿ ಹೋಗೋಣ. ಒಬ್ಬೊಬ್ಬ ಹೋಗ್ಬೋದು, ಇಬ್ಬಿಬ್ರು ಹೋಗಕ್ಕಾಗಲ್ಲ ಇಲ್ಲಿ. ಸಿಂಗಲ್ ಆಗಿ ಹೋಗ್ಬೇಕು ಅನ್ಸುತ್ತೆ. ಅದಕ್ಕ ನಿಮ್ ಜೊತೆ ಬಂದೇವಲ್ರಿ. ಬರ್ರಿ ನೋಡೋಣ. ಸಿಂಗಲ್ ಆಗಿ ಏನ್ ಬಂದಿಲ್ಲಲ್ರಿ. ಚೆನ್ನಾಗಿದ್ದಾರೆ. ಆದ್ರೂ ಇನ್ನು 13 ಮೀಟರ್ಸ್ ಇದೆ ಅಂತ ಹೇಳ್ತಿದ್ದಾರೆ. ಅದೇನ್ರಿ 130 ಇದೆ ಮತ್ತೆ 30 ಅಂತ ಮೆನ್ಷನ್ ಮಾಡಿದ್ದಾರೆ. ಅದ್ರಾಗ ಯಾವ್ದ್ರಿ ಗೊತ್ತಾಗ್ತಿಲ್ಲ. ನೋಡೋಣ ಮುಂದೆ ಯಾವ್ದಾದ್ರು ಬರ್ದಿದ್ರೆ ನೋಡೋಣ ಅಷ್ಟೇ. ಹೋಗ್ತಾ ಬನ್ನಿ ನೋಡೋಣ. ಚೆನ್ನಾಗಿದ್ದಾರೆ, ಸೂಪರ್ ಆಗಿದೆ ಓಡಾಡಕ್ಕೆ. ಅದಕ್ಕೆಲ್ಲ ಹೊರಗೆ ಅಷ್ಟು ಬಿಸಿಲಿದ್ರು ಇಲ್ಲಿ ಫೀಲ್ ಆಗೋದಿಲ್ಲ ನೋಡ್ರಿ. ತಣ್ಣಗಿದೆ ಅಂದ್ರೆ ಇಲ್ಲೇ ಮಲಗ್ ಬಿಡ್ಬೋದು. ಎದಕ್ಕೆ ಹೇಳ್ರಿ ಅದ? ಮರ ಗಿಡ ಅಲ್ಲ ಬಂಡೆ ಇದಾವಲ್ಲ ರೀ. ಅಲ್ಲ ಸ್ವಲ್ಪ ಸೈಲೆಂಟ್ ಆಗಿರಿ, ಹಂಗೆ ಕೇಳಿಸ್ಕೊರಿ. ಸೈಲೆಂಟ್ ಆದ್ಮೇಲೆ ಸ್ವಲ್ಪ ಏನು ಶ್ರೀ ಕೋಟೆ ಆಂಜನೇಯ ಸ್ವಾಮಿ ದೇವರು. ಬನ್ನಿ ಆಂಜನೇಯ ಸ್ವಾಮಿ ನೋಡೋಣ. ಬನ್ನಿ ನೋಡಿ, ಇಲ್ಲಿ ಶ್ರೀ ಕೋಟೆ ಆಂಜನೇಯ ಸ್ವಾಮಿ. ಹಾಗೆ ಇದೇನಾಗಿತ್ತಂದ್ರಿ ನನ್ನ ಅನ್ಸಿದ ಪ್ರಕಾರ ಇಲ್ಲಿ ಯಾರ್ದ ರಾಜರು ಕೋಟೆ ಇತ್ತು ಅನ್ಸುತ್ತೆ ಮೋಸ್ಟ್ಲಿ. ಯಾಕಂದ್ರೆ ಇದೆಲ್ಲ ನೋಡಿದ್ರ ಹಂಗ ಅನ್ಸುತ್ತೆ. ಯಾಕಂದ್ರೆ ಕೋಟೆ ಆಂಜನೇಯ ಅಂದ್ರೆ ಯಾವ್ದಾರು ಕೋಟೆ ಇದ್ರ ಆ ಕೋಟೆ ಕಾಯಕ್ ಆಂಜನೇಯ ಇರ್ತಾನ್ರಿ. ಆದ್ರೂ ಒಳಗಡೆ ಇದೆಲ್ಲ ಇದು ಸೆಂಟ್ರಲ್ಲಿ. ಅದ ರೀ ಇದು ಕೋಟೆ ಎಂಡಲ್ರಿ ಇವಾಗ ಬರೋದು ನೋಡ್ರಿ. ಬೇಕಂದ್ರೆ ಪೂರ್ತಿ ಇದೆಲ್ಲ ಕಟ್ಟಡ ಇದೆ, ಬಾಕ್ಲು ಬೇರೆ ಇದೆ. ಏನ್ ಅನ್ಸ್ತಪ್ಪ ಇಲ್ಲಿ ಬಂದು ದೇವಸ್ಥಾನಕ್ಕೆ ಬಂದು ಮೇಲೆ ಹೋಗಿ ಮತ್ತೆ ವಾಪಸ್ ಈಗ ಪ್ರಸಾದ ಎಲ್ಲ ಮಾಡ್ಕೊಂಡು ವಾಪಸ್ ಈಗ ಹೊಂಟೇವಿ. ಏನ್ ಅನಿಸ್ತೈತಿ ನಿನ್ಗೆ ಇವತ್ತಿನ ದಿನ ಬಂದಿದ್ದಕ್ಕೆ? ಇವತ್ತಿನ ದಿನ ಬಂದಿದ್ದಕ್ಕೂ ಬಹಳ ಸಂತೋಷ ಆಯ್ತು. ರೂಮಾಗ ಇರ್ಲಾರ್ದ ಖಾಲಿ ಇವತ್ತಿನ ಡ್ಯೂಟಿ ಬೇರೆ ರಜೆ ಕೊಟ್ಟಿತ್ತು. ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ತಾಯಿ ಚಾಮುಂಡೇಶ್ವರಿ ದರ್ಶನ ಆಯ್ತು. ಇಲ್ಲಿ ಬಂದ್ಬಿಟ್ಟು ಆಂಜನೇಯ ದರ್ಶನ ಆಯ್ತು. ಮತ್ತೆ ರಾಮಂದು ಅದು ಪಟ್ಟಾಭಿರಾಮ ಪಟ್ಟಾಭಿರಾಮ ಅದನ್ನು ಚೆನ್ನಾಗಿತ್ತು, ಅದು ದರ್ಶನ ಆಯ್ತು. ಮತ್ ಮೇಲೆ ತಗೊಂಡ್ ಬಂದಿದ್ದು ಎಕ್ಸರ್ಸೈಸ್ ಆದಂಗಾಯ್ತು ಬಾಡಿಗೆ. ಸೂಪರ್. ಯಾಕಂದ್ರೆ ನಾವು ಎಷ್ಟೋ ಡಾಕ್ಟರ್ಸ್ ಫಿಸಿಕಲ್ ಹೇಳ್ತಾರೆ ಬೆಟ್ಟ ಹತ್ರಿ ಅದತ್ರಿ ಇದತ್ರಿ ಅಂತ. ಇದು ಒಂದ್ಸತಿ ಹತ್ತಿಳ್ಬಿಟ್ರೆ ಸಾಕು, ಸೂಪರ್ ಆಗೈತೆ. ಇದೇ ತರ ಡೈಲಿ ಹತ್ಬಿಟ್ರೆ
ಯಾವ ಮೆಡಿಸಿನ್ ಬೇಕಾಗಿಲ್ಲ ಜನಗಳಿಗೆ, ಯಾವ ಒಂದು ಟ್ಯಾಬ್ಲೆಟ್ಸ್ ಬೇಕಾಗಿಲ್ಲ, ಫುಲ್ ಹೆಲ್ತಿಯಾಗಿ ಇರ್ಬೋದು. ಮತ್ತೆ ಇಲ್ಲಿಗೆ ಬಂದು ನಿನಗೀಗ ನಾವು ಅನ್ಕೊಂಡಿದ್ಕಿನ್ನ ಚೆನ್ನಾಗೈತೆ. ಆಮೇಲೆ ಹೊಟ್ಟೆ ಬಿಟ್ಟಿತ್ತು, ಬೆಟ್ಟ ಹತ್ತಿ ಅದೇ ತಕ್ಷಣ ಮತ್ತೆ ಕೆಳಗೆ ಬರ್ಬೇಕಾದ್ರೆ ಮೇಲ್ಗಡೆ ದೇವಸ್ಥಾನ ಪ್ರಸಾದ ಇತ್ತು, ಪೊಂಗಲು ಮತ್ತೆ ಖಾರ ಪೊಂಗಲ್ ಮತ್ತೆ ಸ್ವೀಟ್ ಪೊಂಗಲ್, ಎರಡು ಪೊಂಗಲ್ ಇತ್ತು, ಎರಡು ಚೆನ್ನಾಗಿತ್ತು. ಈಗ ತಾನೇ ಮುಗಿಸ್ಕೊಂಡು ಮುಂದಿನ ಗಾಡಿಗಳ ಹತ್ರ ಹೋಗ್ತಾ ಇದೀವಿ. ಬೈಕ್ ಪಾರ್ಕಿಂಗ್ ಮಾಡಿದ್ವಿ ಅಲ್ಲಿ ಹೊಂಟೇವ್ರಿ. ಇವಾಗ ಬೈಕ್ ನೆಕ್ಸ್ಟ್ ಹೋಗೋ ಪ್ಲಾನ್ ಎಲ್ಲಿಗಾದ್ರೂ ಇದ್ದಿದೆ ಹೋಗೋದು, ಇಲ್ಲ ಅಂದ್ರೆ ಸೀದಾ ಬೆಂಗಳೂರು ಕಡೆ ಪ್ರಯಾಣ ಬಂದಿತ್ತು. ಹತ್ತಬೇಕಾದ್ರೆ ಹೆಂಗ ಅನಿಸ್ತಂದ್ರ, ಹತ್ತಬೇಕಾದ್ರೆ ಯಾಕೆ ಬಂದ್ವಿ ಅನಿಸ್ತು, ಇಳಿಬೇಕಾದ್ರೆ ಎಷ್ಟು ಬೇಗ ಹೋಗ್ತಾ ಇದೀವಲ್ಲ ಇಷ್ಟ ಹತ್ತಾಕ ಎಷ್ಟ ಇತ್ತಂದ್ರ ಅದ ಈ ಗಿಡ ಅಂತ ಅಂದ್ರ ಚೆನ್ನಾಗಿದೆ, ಸೂಪರ್ ಆಗಿದೆ. ಮತ್ತಿಷ್ಟು ಬಿಸಿಲಿದ್ರು ನಮಗೆ ಅಷ್ಟು ಜಳ ಅನ್ಸಲ್ಲ. ಮೇಲೋದ್ರ ಫುಲ್ ಕೂಲ್ ಐತಿ. ನೀವೇ ಕೆಳಗೆ ಇಳ್ಕೊಂತ ಬರ್ತಿರಲ್ಲ ಅವಾಗ ಫೀಲ್ ಆಗುತ್ತೆ ನಿಮ್ಗೆ ಬಿಸಿಲು. ಮ್ಯಾಗಂಟೆ ನಿಮಗೆ ಪೂರ್ತಿ ಕೋಲ್ಡ ಆಲ್ಮೋಸ್ಟ್ ಅಲ್ಲ. ಅದಕ್ಕಿಂತ ಪೂರ್ತಿ ಮೇಲೆ ಹೋದ್ರೆ ಗುಡಿಕಿ ಬಿಟ್ಟು ಮೇಲೆ ಹೋದಂದ್ರೆ 1:40 ಈ ಟೈಮಲ್ಲಿ ಬಹಳ ಬಿಸಿಲು ಇರ್ಬೇಕಾಯ್ತು. ಇವತ್ತು ಯಾಕೋ ಗೊತ್ತಿಲ್ಲ, ಬಿಸಿಲಿಲ್ಲ ಅಷ್ಟ. ಅದೇ ಸಂಕ್ರಾಂತಿ ಅಲ್ಲ, ಹಂಗಾಗಿ ಅಷ್ಟೊಂದು ಫೀಲ್ ಆಗ್ತಿದೆ. ಇದ್ರಾಗ ಮೇಲ್ಗಡೆ ಇದೀವಿ, ಬಂದಿದ್ದಕ್ಕೆ ಹ್ಯಾಪಿ ಮತ್ತೆ ಸಂಕ್ರಾಂತಿ. ಎಲ್ಲರಿಗೂ ವಿಡಿಯೋ ನೋಡಂತಿರಲ್ಲ, ಎಲ್ಲರಿಗೂ ಮಕರ ಸಂಕ್ರಮಣದ ಆರ್ಥಿಕ ಶುಭಾಶಯಗಳು. ಇದನ್ನ ವಿಡಿಯೋ ಯಾವಾಗ ಆಗ್ತೇನೆ ಗೊತ್ತಿಲ್ಲ, ನೀವು ನೋಡೋ ಟೈಮ್ನಾಗ ಏನಾರ ಆಗಿದ್ದಿಲ್ಲ ಅಂದ್ರೆ ನೋಡ್ಕೊರಿ. ಬಟ್ ನಾವು ಈ ವಿಡಿಯೋ ಶೂಟ್ ಮಾಡ್ಬೇಕಾದ್ರೆ ಇದ್ದಿದ್ದ ಇದು 14ನೇ ಜನವರಿ 2025 ಮಕರ ಸಂಕ್ರಾಂತಿ ದಿವಸ ಶೂಟ್ ಮಾಡೋದಕ್ಕೆ ನೋಡೋಣ. ನೆಕ್ಸ್ಟ್ ಎಲ್ಲಾದ್ರೂ ಹೋಗೋ ಪ್ರೋಗ್ರಾಮ್ ಇದ್ರೆ ಹೋಗೋಣ. ಮತ್ತೀಗ ಫ್ರೆಂಡ್ಸ್ ಜೊತೆಗೆ ಡಿಸೈಡ್ ಮಾಡಿ ಮುಂದಿನ ಒಂದು ಅನಿಸಿಕೆಯನ್ನು ಅದಾಯ್ತು. ಮಾರ್ಚ್ ಒಳಗೆ ಇನ್ನೊಂದು ಬಿಗ್ ಸರ್ಪ್ರೈಸ್ ಕರೆಯೋದು ನಿಮ್ಗೆ. ಮಾರ್ಚ್ ಎಂಡಿಗೆ ನಾನು ಅದಕ್ಕೆ ಹೋಗ್ತೇನೆ, ನೋಡಿ ಅದ್ರದ್ದು ಮಾಡ್ತೇನೆ ಬ್ಲಾಗ್ಸ್ ಎಲ್ಲ, ಅದೇನೇನಿತ್ತಲ್ಲ ಅಪ್ಡೇಟ್ ಕೊಡ್ತಿರ್ತೇನೆ ಅವಾಗ ಅವಾಗ. ಇಷ್ಟು ದಿವಸ ಯಾಕೆ ವಿಡಿಯೋ ಮಾಡಿಲ್ಲ ಅಂದ್ರೆ ಬೇರೆ ಕಂಪ್ನಿಗೆ ಜಾಯ್ನ್ ಆದೆ, ಅಲ್ಲಿ ಕೆಲಸದ ಪ್ರೆಷರಿಗೆ ಮತ್ತು ಟೈಮು ಸಿಗ್ತಿದ್ದಿಲ್ಲ. ಈಗ ಸಂಡೇ ವೀಕ್ ಆಫ್ ಇದ್ರು ಎಲ್ಲಿ ಹೊರಗೆ ಹೋಗೋಕ್ಕಾಗಲ್ಲ, ಯಾಕಂದ್ರೆ ನಮ್ದು ಎದ್ದು ನಮ್ಮ ಬಟ್ಟೆ ವಾಶ್ ಮಾಡಿ ಮತ್ತೆ ನಮ್ಮ ರೆಗ್ಯುಲರ್ ಕೆಲಸ ಇರ್ತಾವಲ್ಲ, ಅದು ಹೋಗಕ್ಕಾಗಲ್ಲ. ಅದ್ರ ಸಂಬಂಧ ಈಗ ಯಾವಾಗ ಫ್ರೀ ಸಿಕ್ಕಿದ ಟೈಮ್ನಾಗೆ ನನ್ನ ಕಡೆ ಎಷ್ಟು ಸಾಧ್ಯ ಅಷ್ಟು ಮಾಡಕ್ ಟ್ರೈ ಮಾಡ್ತೇನೆ. ಹಿಂಗೆ ಸಪೋರ್ಟ್ ಮಾಡ್ತಾ ಇರಿ, ಯಾಕಂದ್ರೆ ರೆಗ್ಯುಲರ್ ಇರ್ತೇನೆ ಆಲ್ಮೋಸ್ಟ್ ಅಲ್ಲಿ ಈಗ. ಯಾಕಂದ್ರೆ ಯಾವಾಗ ನಮ್ಮ ಗೌರ್ಮೆಂಟ್ ಒಳ್ಳೆ ಬರ್ತಾವೆ ಇಲ್ಲ ನಮಗೆ ಯಾವಾಗ ಫ್ರೀ ಸಿಗುತ್ತೆ ಆ ಟೈಮಲ್ಲಿ ಮಾಡ್ತೇನೆ. ಯಾಕಂದ್ರೆ ನಾನೀಗ ಕೆಲಸನ ಮಾಡೋಂತೇನಲ್ಲ, ಅದಕ್ಕೆ ಕೆಲಸ ಮಾಡ್ಲಿಲ್ಪ ಏನು ಮನೆಗೆ ಇರ್ತಂದ್ರೆ ಮಾಡ್ಬೋದಿತ್ತು. ಈ ಕೆಲಸ ಮಾಡೋಂತೇನಂದ್ರೆ ಅದು ಮಾಡೋಕ್ಕಾಗಲ್ಲ, ಅದಕ್ಕೊಂದು ಕ್ಷಮೆ ಇರಲಿ. ಓಕೆ, ನೆಕ್ಸ್ಟ್ ಪಾರ್ಟಿಗೆ ಬರ್ತಾ ಇದೆ. ಇಲ್ಲೇ ಐತಿ ನಮ್ಮ ಹುಡುಗರು, ಇಲ್ಲೇ ಅಂತಾರಿಗೆ ಆಲ್ರೆಡಿ ಕೆಳಗೆ ಬಂದಾರೆ. ನಾವು ಈಗ ಒಂಚೂರು ಲೇಟ್ ಆಗುತ್ತೆ, ಅಲ್ಲೇ ಇದು ಪ್ರಸಾದ ತೊಗೊಂಡ್ ಬಂದ್ವಿ. ಅವ್ರು ಆಲ್ರೆಡಿ ಹೋಗ್ಯಾರಿಗೆ ಪಾರ್ಕಿಂಗ್ ಕಡೆ ಎಲ್ಲಾರು. ಅವ್ರಿಗೆ ಕೇಳ್ತೇನೆ ನೆಕ್ಸ್ಟ್ ಎಲ್ಲಾರು ಹೋಗೋದಿದ್ರೆ ನಾವು ಹೇಳಿ ನಿಮ್ಗೆ ಅದು ಅಪ್ಡೇಟ್ ಮಾಡ್ತೇನೆ. ಇಲ್ಲ ಅಂದ್ರೆ ಇಲ್ಲಿ ತನಕ ಯಾರ್ಯಾರು ವಿಡಿಯೋ ನೋಡಿರಿ ಲೈಕ್ ಶೇರ್ ಮತ್ತು ಕಮೆಂಟ್ ಮಾಡ್ರಿ, ನಿಮ್ಮ ಫ್ರೆಂಡ್ಸಿಗೆ ಕಳಿಸ್ರಿ, ಸಬ್ಸ್ಕ್ರೈಬ್ ಮಾಡಿಸ್ರಿ. ಮತ್ತು ಹಿಂಗ ನನ್ನ ಅಂತಂದಲ್ಲ, ಯಾರು ಕನ್ನಡದೊಳಗೆ ಚಲೋ ಕಂಟೆಂಟ್ ಮಾಡ್ತಾರೆ ಅವ್ರಿಗೆ ಸಪೋರ್ಟ್ ಮಾಡ್ರಿ ಅಂತ ಹೇಳ್ತೆ. ಇನ್ನು ಮುಂದೆ ಹೋಗೋದಿದ್ರೆ ತೋರಿಸ್ತೀನಿ, ಇಲ್ಲಾಂದ್ರೆ ಈ ವಿಡಿಯೋಕ್ಕೆ ಇಷ್ಟ ಮುಂದಿನ ವಿಡಿಯೋ ಸಿಗೋಣ. ಅಲ್ಲಿ ತನಕ ಬಾಯ್.